ಎಲ್ಲೋದ ಇವನು 5 ಗಂಟೆ ಆದರೂ ಬಂದಿಲ್ವಲ್ಲ. ಯಾಕೋ ಲೇಟು? ಅದು ನಿಮ್ಗೆ ಹಾಕ್ಬೇಕು. ಕೊಟ್ಟ ಅಂದ್ರೆ ಮುಸ್ಲಿ ಹೊಡೆದೋಗ್ತದೆ. ಬಂದು ಕೂತ್ಕೋ ಇಲ್ಲಿ. ಹಾಂ ಸರ್ ಹೇಳಿ, ನನ್ನ ಯಾಕೆ ಕರೆದಿದ್ದು? ನಿಂಗೆ ಇವತ್ತಿಂದ ಸ್ಪೆಷಲ್ ಟ್ಯೂಷನ್ ಕೊಡೋಕ್ಕೆ. ಅಯ್ಯೋ, ಶಾಲೆಲ್ಲಂತೂ ಇಡೀ ದಿನ ತಲೆ ತಿಂತೀರಾ, ಮನೇಲಾದರೂ ಬಿಟ್ಟುಬೇಡಿ ಸರ್. ಹಾಂ, ಮುಚ್ಕೊಂಡು ಕೂತ್ಕೋ, ಇಲ್ಲ ಸರಿಯಾಗಿ ಬೀಳುತ್ತೆ. ಡಬ್ಬ ನನ್ನ ಮಕ್ಕಳು ಮನೆಗೆ ಬಂದು ಆಟ ಆಡಲಿಕ್ಕೂ ಬಿಡೋದಿಲ್ಲ. ಏನೋ ಹೇಳ್ದ್ಯಾ? ಇಲ್ಲ ಸರ್, ಅದು ಕ್ಲಾಸ್ ಶುರು ಮಾಡ್ಕೊಳ್ಳಿ ಅಂದೆ. ಹಾಂ, ಇವತ್ತು ಶಾಲೆಯಲ್ಲಿ ಎಕ್ಸಾಮ್ ಇತ್ತಲ್ಲ, ಪೇಪರ್ ಹೆಂಗಿತ್ತು? ಹಾಂ, ಪೇಪರ ಸರ್ ಬಿಳಿ ಕಲರಲ್ಲಿ ಸಪೂರವಾಗಿತ್ತು, ಮತ್ತು ಅದ್ರ ಮೇಲೆ ಬ್ಲೂ ಕಲರಲ್ಲಿ ಲೈನ್ ಇತ್ತು. ಲೋ ಅಧೀಕ್ಷಣಿ, ಪೇಪರ್ ಹೆಂಗಿತ್ತು ಅಂದರೆ ಕ್ವಶನ್ ಕಷ್ಟ ಇತ್ತೋ ಈಸಿ ಇತ್ತೋ ಅಂತ. ಸರ್ ಕ್ವಶನ್ ನಾನು ನೋಡೇ ಇಲ್ಲ ಸರ್. ಏನೋ ಕ್ವಶನ್ ನೋಡಿಲ್ವಾ? ಯಾಕೆ? ಅದು ಸರ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಏನೋ ಮಲಗಿದ್ಯಾ ಕತ್ತೆ? ಯಾಕೆ? ಸರ್ ಅದು ರಾತ್ರಿಲಿ ಓದ್ತಿದ್ದೆ, ಎಕ್ಸಾಮಲ್ಲಿ ಓದ್ಕೊಳ್ಳೋ ನಿದ್ರೆ ಬಂದುಬಿಡ್ತು, ಮಲ್ಕೊಂಡ್ಬಿಟ್ಟೆ. ಲೋ ದನ್ಪಿಂಡ, ಹಿಂಗೆ ಆದರೆ ಹೆಂಗೆ ಪಾಸ್ ಆಗ್ತೀಯೋ ಕತ್ತೆ? ಸರ್ ನೀವಿದ್ದೀರಲ್ಲ ಸರ್, ನೀವು ಪಾಸ್ ಮಾಡಾಕ್ತೀರಾ? ಏನೋ ನಾನು ಪಾಸ್ ಮಾಡೋದಾ? ಹೋಗಲ್ಲೋ. ಸರ್ ನಿಜ ಸರ್, ನೀವೇ ಪಾಸ್ ಮಾಡ್ತೀರಾ. ಅದೆಂಗೆ? ಅದೆಂಗೆ ಅಂದರೆ ನಿನ್ನೆ ನಾನು ಐಸ್ ಪಾಯಿಂಟ್ಗೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗಿದ್ದೆ. ಅದಕ್ಕೆ ಏನೂ ಇಲ್ಲ ಸರ್, ನಾನು ಕೂತಿರೋ ಟೇಬಲ್ ಮುಂದೆ ನೀವು ಮತ್ತೆ ಸವಿತಾ ಮಿಸ್ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಿದ್ರಿ. ನೀವು ನಿಮ್ಮ ಕೈ ಅವ್ರಿಗೆ ಐಸ್ ಕ್ರೀಮ್ ತಿನ್ನಿಸ್ತಿದ್ದೀರಿ ಸಾರ್? ಕಡೆಗೆ ಏನು ಸಾರ್, ನಾನು ಹೊಸ ಮೊಬೈಲಲ್ಲಿ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾದಲ್ಲಿ ಒಂದು 50 ಫೋಟೋ ತೆಗೆದಿದ್ದೀನಿ ಸಾರ್. ಸಖತ್ತಾಗಿ ಬಂದಿದೆ ಸಾರ್ ಫೋಟೋ, ವಿತ್ ಫುಲ್ಲಿ ಬ್ಲರ್ ಎಫೆಕ್ಟ್. ಈಗ ನಿಮ್ಗೆ ಗೊತ್ತು, ನೀವಂತೂ ಮದುವೆ ಆದವರು, ಮೇಡಮ್ ಜೊತೆ ಕೈಯಾರೆ ಐಸ್ ಕ್ರೀಮ್ ತಿನ್ನಿಸ್ತಿದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಏನು ಮಾಡಬೇಕು? ಏನಿಲ್ಲ, ಈ ಎಕ್ಸ್ಟ್ರಾ ಟ್ಯೂಷನ್ ಕ್ಲಾಸ್ ಮಾಡ್ತೀರಾ ಕ್ಯಾನ್ಸಲ್, ಇಲ್ಲ ನಿಮ್ಮ ಹೆಂಡತಿ ತಗೊಳ್ತಾರ ನಿಮಗೆ ಎಕ್ಸ್ಟ್ರಾ ಕ್ಲಾಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ. ಪಾರ್ಟ್ 1 ಇನ್ನೂ ನೋಡಿಲ್ಲ ಅಂದರೆ ಸಖತ್ತಾಗಿದೆ ಪಾರ್ಟ್ 1, ಬೇಗ ನೋಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.